ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನಾಳೆ. ಇವತ್ತಿನ ಬ್ಲಾಗ್ ಇವತ್ತೇ ಹಾಕ್ತಾಯಿದ್ದೀನಿ. ಒಂದು 15 ಕರ್ಜಿಕಾಯಿ ಮಾಡ್ತಾಯಿದ್ದೀವಿ. ರವೆ ಉಂಡೆ ಆಲ್ರೆಡಿ ಅಮ್ಮ ಮಾಡಿದ್ದಾರೆ. ಕರ್ಜಿಕಾಯಿಗೆ ಎಲ್ಲ ಹೂರಣ ಮತ್ತು ಅದ್ರ ಮೇಲೆದು ಕಂಟಕ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಾವು ಯಾವುದೇ ಮೋಲ್ಡ್ ಗೀಲ್ಡ್ ಏನು ಯೂಸ್ ಮಾಡ್ತಾಯಿಲ್ಲ, ಕೈಯಲ್ಲೇ ಹಳೆ ಕಾಲದ ಪದ್ಧತಿ ಪ್ರಕಾರನೇ ನೋಡಿ ಇದೇ ರೀತಿ ಒತ್ತಿಬಿಟ್ಟೇ ಇಡ್ತೀವಿ. ಮೋಲ್ಡಲ್ಲೂ ಮಾಡ್ಬೋದು ಗೈಸ್. ಈ ಥರ ಮಾಡೋದು ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈ ಥರ ಏನಂತಾರೆ, ತೀಡ್ಕೊಂಡು ಮೈದಾ ಹಿಟ್ಟನ್ನ ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಸೈಡಿಂದ ಪ್ರೆಸ್ ಮಾಡ್ಕೊಂಬಂದರೆ ಚೆನ್ನಾಗಾಗುತ್ತೆ. ಡಿಸೈನು ಕೂಡ ನೀವು ಮೋಲ್ಡ್ ಬೇಕೇ ಬೇಕು ಅಂತೇನಿಲ್ಲ. ಯಾರ ಮನೇಲಿ ಮೋಲ್ಡ್ ಇಲ್ವೋ ಆರಾಮಾಗಿ ಈ ರೀತಿ ಮಾಡ್ಕೊಳ್ಳಿ. ಹಳೆ ಕಾಲದ ಪದ್ಧತಿ ಥರನೇ. ಸುಮ್ಮನೆ ಮೋಲ್ಡಲ್ಲಿ ರಿಂಗ್ 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 ಬರುತ್ತೆ. ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅವಾಗೆಲ್ಲ ಹಿಂಗೆ ಮಾಡ್ತಾಯಿದ್ರು. ಅವಾಗ ಯಾವುದು ಮೋಲ್ಡ್ ಗೀಲ್ಡ್ ಇರಲಿಲ್ಲ. ಹೂರಣಕ್ಕೆ ಏನೇನು ಹಾಕ್ಕೊಂಡಿದ್ದಾರೆ ಅಂದರೆ ಕಡಲೆಪಪ್ಪು, ಕೊಬ್ಬರಿ, ಬೆಲ್ಲ ಮತ್ತು ಏಲಕ್ಕಿ, ಗಸಗಸೆನ ಹುರ್ಕೊಂಡಿದ್ದಾರೆ. ಹುರ್ಕೊಂಡು ಹಾಕ್ಕೊಂಡಿದ್ದಾರೆ. ಅಳತೆ ನೋಡ್ಕೊಳ್ಳಿ ಗೈಸ. 1 ಕಪ್ ಬೆಲ್ಲ, 1 ಕಪ್ ಬೆಲ್ಲಗೆ 1.5 ಕಪ್. ಸ್ವೀಟ್ ಜಾಸ್ತಿ ಬೇಡ ಅನ್ನೋರು 2 ಕಪ್ ಕಡಲೆಪಪ್ಪು, ಅದನ್ನು ಬಿಸಿ ಮಾಡ್ಕೊಳ್ಳಿ ಕಡಲೆಪಪ್ಪುನ. ಮತ್ತು ಕೊಬ್ಬರಿ 2 ಬಟ್ಲು, ಅಂದರೆ ಕೊಬ್ಬರಿ ತುರಿ ಬರುತ್ತಲ್ಲ 2 ಬಟ್ಲು ಕೊಬ್ಬರಿ ತುರಿ ಮತ್ತು ಕಡಲೆಪಪ್ಪು 2 ಸಮವಾಗಿರಬೇಕು. ಬೆಲ್ಲ ಜಾಸ್ತಿ ಸ್ವೀಟ್ ಬೇಡ ಅನ್ನೋರು 1 ಕಪ್ ಬೆಲ್ಲ ತೊಗೊಳ್ಳಿ. ಇಲ್ಲ 2 ಕಪ್ಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂಚೂರು ಜಾಸ್ತಿ ಹಾಕ್ಕೋಬೋದು ಬೆಲ್ಲನ. ನಾವು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋದ್ರಿಂದ ನಾವು 1 ಕಪ್ ಬೆಲ್ಲಗೆ 2 ಕಪ್ಪು ಕಡಲೆಪಪ್ಪು, 2 ಕಪ್ ಕೊಬ್ಬರಿ, 3 ರಿಂದ 4 ಸ್ಪೂನಷ್ಟು ಗಸಗಸೆನ ಹುರಿದು ಹಾಕ್ಕೊಂಡಿದ್ದೀವಿ. ಜೊತೆಗೆ ಏಲಕ್ಕಿ 4 ಏಲಕ್ಕಿ ಇಷ್ಟನ್ನು ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಬೆಲ್ಲನ ಮಿಕ್ಸಿ ಮಾಡ್ಕೊಂಡಿಲ್ಲ, ಬೆಲ್ಲನ ಚಾಕುವಲ್ಲಿ ಕೆರೆದು ಹಾಕ್ಕೊಂಡಿರೋದು. ಕುಟ್ಟಿ ಪುಡಿ ಏನು ಮಾಡ್ಕೊತಾ ಇಲ್ಲ ನಾವು, ಅದನ್ನು ಚಾಕುವಲ್ಲಿ ಹಿಂಗೆ ಕೆರ್ಕೊಂಡ್ರೆ ಅದು ಪುಡಿ ಥರ ಬರುತ್ತಲ್ಲ, ಆ ರೀತಿಯೇ ಮಿಕ್ಸ್ ಮಾಡ್ಕೊಂಡಿರೋದು. ಕಡಲೆಪಪ್ಪು, ಕೊಬ್ಬರಿ ಮತ್ತು ಏಲಕ್ಕಿ, ಗಸಗಸೆ ಇಷ್ಟನ್ನು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಗೈಸ್. ಅದಕ್ಕೆ ಬೆಲ್ಲನ ಕೆರೆದು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಒಂಚೂರು ಚೆನ್ನಾಗಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮಿಕ್ಸಿ ಮಾಡಿಕೊಂಡು ರೆಸಿಪಿ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಅಷ್ಟೊತ್ತಿಗೆ ನಾನು ಇನ್ನೂ ಆಫೀಸಲ್ಲಿದ್ದೆ. ಅವ್ರು ರೆಡಿ ಮಾಡಿ ಇಟ್ಕೊಂಡಿದ್ರು. ಯಾಕಂದರೆ ಹಬ್ಬ ನಾಳೆನೇ ಇರೋದ್ರಿಂದ ಎಲ್ಲ ಮಾಡ್ಕೋಬೇಕಲ್ಲ, ಟೈಮ್ ಆಗಲ್ಲ ಅಂತ ಹೇಳಿ ಮಾಡ್ಕೊಂಡ್ಬಿಡಿ ಪರವಾಗಿಲ್ಲ ಅಂತ ಹೇಳಿದೆ. ನಿಮಗೆ ಕಡಲೆಪಪ್ಪುದು ಇಷ್ಟ ಇಲ್ಲ ಅಂದರೆ ಕೊಬ್ಬರಿ ಸಕ್ಕರೆದು ಮಾಡ್ಕೋಬೋದು. ನಾವು ಸಕ್ಕರೆ ಬೇಡ ಅಷ್ಟೊಂದು ಪ್ರಿಫರ್ ಮಾಡೋದು ಅಂತ ಬೆಲ್ಲ ಯೂಸ್ ಮಾಡ್ತೀವಿ. ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೈಯಲ್ಲಿ ಮಾಡ್ಕೊಂಡಿರೋದು ಈಸಿ ಗೈಸ್. ನಾವು ಎಣ್ಣೆ ಹಾಕ್ಕೊಂಡು ತೀಡ್ಕೋತಾ ಇಲ್ಲ. ಮೈದಾ ಹಿಟ್ಟು ಅಂದರೆ ಜಸ್ಟ್ ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ನಾರ್ಮಲಾಗಿ ಏನು ಅದಕ್ಕೇನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಮೈದಾ ಹಿಟ್ಟನ್ನು ನೀರಲ್ಲಿ ಕಲಿಸ್ಕೊಂಡಿರೋದು. ಸೇಮ್ ಈಗ ಚಪಾತಿ ಕಲಿಸ್ಕೊಳ್ತೀವಲ್ಲ ಆ ರೀತಿ ಕಲಿಸ್ಕೊಂಡಿದ್ದೀವಿ. ಅದನ್ನು ನಾವು ಎಣ್ಣೆಲಿ ತೀಡ್ಕೊಂಡಿಲ್ಲ, ಮೈದಾ ಹಿಟ್ಟಲ್ಲಿ ತೀಡ್ಕೊಂಡಿದ್ದೀವಿ. ಯಾಕಂದರೆ ನೆಲಕ್ಕೆಲ್ಲ ಕಡಪಕಲ್ಲಿಗೆಲ್ಲ ಹತ್ಕೊಡುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ನಾವು ಎಣ್ಣೆ ಹಚ್ಕೊಂಡು ತೀಡ್ಕೊತಾ ಇಲ್ಲ. ಜಸ್ಟ್ ಇದು ಹಸಿಟ್ಟು ಒಂದು ಸ್ವಲ್ಪ ಹಚ್ಕೊಂಡು ತೀಡ್ಕೊಂಡಿದ್ದೀವಿ. ತೀಡ್ಕೊಂಡು ಕೈಯಲ್ಲಿ ಈ ರೀತಿ ಮುಂಚೆ ನೋಡಿದ್ರಲ್ಲ, ಸ್ವಲ್ಪ ಮಧ್ಯದಲ್ಲಿ ಹಿಟ್ಟಾಕಿ ಅದು ಒಂದು ಸೈಡ್ ಫೋಲ್ಡ್ ಮಾಡಿಕೊಂಡು ಕೈಯಲ್ಲಿ ಫೋಲ್ಡ್ ಮಾಡ್ಕೊತ ಸೈಡಿಂದ ಒಂದು ಕಡೆಯಿಂದ ಫೋಲ್ಡ್ ಮಾಡ್ಕೊಂಡು ಹೋದರೆ ನೀಟಾಗಿ ಕವರ್ ಆಗುತ್ತೆ. ಅಷ್ಟು ಕರ್ಜಿಕಾಯಿ ಸುಟ್ಟಿದ್ದೀವಿ, ಯಾವುದೊಂದು ಓಪನ್ ಆಗಿಲ್ಲ, ನೀಟಾಗಿ ಆಗಿದೆ ಗೈಸ್. ಮತ್ತು ಇದನ್ನು ಎಣ್ಣೆ ಫಸ್ಟು ಚೆನ್ನಾಗಿ ಕಾಯಿಸ್ಕೊಂಡು ಸಿಮ್ ಮಾಡಿಬಿಟ್ಟು ಆಮೇಲೆ ನೀವು ಕರ್ಜಿಕಾಯಿನ ಬಿಡಿ. ಕರ್ಜಿಕಾಯಿನ ಫ್ರೈ ಮಾಡ್ಕೋಬೇಕಂದ್ರೆ ನೀವು ಅರ್ಜೆಂಟಲ್ಲಿ ಬಿಸಿ ಎಣ್ಣೆಗೆ ಹಾಕಿ ಬ್ರೌನ್ ಕಲರ್ ಬಂದಿದ ತಕ್ಷಣ ಎತ್ಬಿಡಬೇಡಿ. ಕ್ರಿಸ್ಪ್ ಇರಲ್ಲ. 1 ಅವರ್ಗೆಲ್ಲ ಮೆತ್ತಗಾಗಿ ಟೊಳ್ಳಾದಂಗೆ ಆಗಿಬಿಡುತ್ತೆ. ಕರ್ಜಿಕಾಯಿ ಬೇಯಿಸ್ಬೇಕಂದ್ರೆ ಫಸ್ಟು ಉರಿನ ಚೆನ್ನಾಗಿ ಅಂದರೆ ಎಣ್ಣೆ ಜಾಸ್ತಿ ಉರಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಕಾದಿರೋ ಎಣ್ಣೆಗೆ ಸಿಮ್ ಮಾಡಿಕೊಂಡು ಕರ್ಜಿಕಾಯಿನ ಬಿಟ್ಟು ಸಿಮ್ಮಲ್ಲೇ ಫ್ರೈ ಮಾಡಬೇಕು. ಅದು 5 ನಿಮಿಷ ಆಗುತ್ತೋ 10 ನಿಮಿಷ ಆಗುತ್ತೋ ಎಷ್ಟು ನಿಮಿಷ ಆಗುತ್ತೋ ಬೇಡ, ಬಟ್ ಸಿಮ್ಮಲ್ಲೇ ಫ್ರೈ ಮಾಡಬೇಕು. ತಾಳ್ಮೆಯಿಂದ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಾಗಿ ಬರುತ್ತೆ. ಇಲ್ಲ ಅಂದರೆ ಕಲರ್ ಮಾತ್ರ ತಿರುಗುತ್ತೆ. 1 ಅವರ್ಗೆಲ್ಲ ಮೆತ್ತಗಾಗ್ಬಿಡುತ್ತೆ ಗೈಸ್, ಟೊಳ್ಳಾದಂಗೆ. ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಕಲರ್ ಅದೇ ಆಟೋಮೆಟಿಕ್ಕಾಗಿ ಬರುತ್ತೆ ಬೇಯ್ತಾ. ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಮಾಡಬೇಡಿ. ಎಣ್ಣೆ ಕಾಯುವಾಗ ಉರಿ ಇರಲಿ, ಹಾಕೋ ಟೈಮಲ್ಲಿ ಉರಿ ಕಡಿಮೆ ಮಾಡಿಕೊಂಡು ಮೀಡಿಯಮ್ ಫ್ಲೇಮು ಬೇಡ, ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮು ಅಂದ್ರೂ ಏನಂತಾರೆ, ಸಿಮ್ ಟು ಮೀಡಿಯಮ್ ಆ ಮಿಡಲಲ್ಲಿದ್ದರೆ ಓಕೆ. ಇಲ್ಲಾಂದರೆ ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು, ಆರಾಮಾಗುತ್ತೆ ಗೈಸ್. ನಾವು ಸಿಮ್ಮಲ್ಲೇ ಮಾಡ್ತಾ ಇರೋದು. ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂದರೆ ನಾನು ಅದು ದೇವ್ರಿಗೆ ಇಡಬೇಕು ಅಂತ ಹೇಳಿದ್ದಾರೆ. ಹಿಂಗೆ ನಿಮಗೆ ಪುಡಿ ಮಾಡಿ ತೋರಿಸೋಣ ಅಂದರೆ ದೇವ್ರಿಗೆ ಇಡ್ತಾರೆ ಅಂತ ನಾನು ಅದನ್ನು ಪುಡಿ ಮಾಡೋಕ್ಕೆ ಹೋಗಲಿಲ್ಲ.
ಇಲ್ಲಾಂದರೆ ಒಂದು ಸ್ಮ್ಯಾಶ್, ನಮ್ಮಮ್ಮ ಅಂದರು ಒಂದು ಸ್ಮ್ಯಾಶ್ ಮಾಡೋಂಗಿದ್ರೆ ಮಾಡ್ಕೊ ಅಂತ ಹೇಳಿ ತೋರಿಸು ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ. ಬೇಡ ಬೇಡ ವೇಸ್ಟ್ ಮಾಡೋದು ಬೇಡ, ಎಲ್ಲ ದೇವ್ರಿಗಿಡು ಅಂತ ಹೇಳ್ಬಿಟ್ಟು ನಾನು ಅದನ್ನು ಕ್ರಿಸ್ಪ್ ಇರೋದನ್ನು ಇದು ಮಾಡಲಿಲ್ಲ. ಸೊ ಆದರೆ ಮುಂದೆ ಯಾವುದಾದ್ರು ವ್ಲಾಗಲ್ಲಿ ನೋಡಿ ಮೊನ್ನೆ ಮಾಡಿದ್ವಲ್ಲ ಕರ್ಜಿಕಾಯಿ, ಇದು ಕ್ರಿಸ್ಪ್ನೆಸ್ ಎಷ್ಟಿದೆ ಅಂತ ಬೇಕಾದ್ರೆ ನಾನು ತೋರಿಸ್ತೀನಿ ನಾಳೆ ದೇವ್ರಿಗೆ ಇಟ್ಟಾದಮೇಲೆ. ಇದ್ರ ನಡುವೆ ನಾವು ಚಕ್ಲಿಗೂ ಮಾಡ್ಕೋತಾ ಇದ್ದೀವಿ ಗೈಸ್. ಮೊನ್ನೆ ಮಾಡ್ಕೊಂಡಿದ್ದ ಚಕ್ಲಿಗಳು ಸ್ವಲ್ಪ ಫ್ಲಾಪ್ ಆಯ್ತಲ್ಲ, ಇವತ್ತು ಇನ್ನೊಂದು ಸರ್ತಿ ಟ್ರೈ ಮಾಡೋಣ ಅಂತ. ನಾವು ಅದಕ್ಕೂ ಹುರ್ಕೊಂಡಿದ್ದೀನಿ, ಅದ್ರದ್ದು ಇನ್ನೊಂದು ವ್ಲಾಗೇ ಬರುತ್ತೆ ಸಪ್ರೇಟಾಗಿ. ಸೊ ಇದು ಸಡನ್ನಾಗಿ ಮಾಡ್ಕೊಳಂಗಿದ್ರೆ ಈಗ ಎಡಿಟ್ ಮಾಡ್ತಾಯಿದ್ದೀನಿ. ಈಗ ನಾವು ಈಗಲೇ ಜಸ್ಟ್ ಮಾಡಿರೋದು ಗೈಸ್. ನಾನು ಬಂದಾಗೆ 7:30 ಆಗಿತ್ತು. 7:30 ಅಷ್ಟೊತ್ತಿಗೆ ಅಮ್ಮ ರೆಡಿ ಬರ್ತಾಯಿದ್ದೀನಿ ಅಂದವೇ ಪುಡಿ ಮಾಡ್ಕೊಂಡ್ಬಿಡು ಅಂತ ಹೇಳಿದೆ. ಹುರಿದಿಟ್ಕೊಂಡಿದ್ರು ಅವರು, ಪುಡಿ ಮಾಡ್ಕೊಂಡಿದ್ದಾರೆ, ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದಾರೆ. ನಾನು ಬರೋಷ್ಟೊತ್ತಿಗೆ ಹಿಂದೆನೇ ತೀಡ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಈಗ ಒಂದು 9-9:30 ಅಷ್ಟರಲ್ಲಿ ವ್ಲಾಗ್ ಬರುತ್ತೆ, ನೋಡಿದ್ರೆ ವಿತಿನ್ 1 ಅವರಲ್ಲಿ ಮಾಡ್ಕೋಬೋದು ಗೈಸ್. ಮೈದಾ ಹಿಟ್ಟು ಕಲಿಸ್ಕೊಂಡು ಒಂದು ಸ್ವಲ್ಪನೇ ಒಂದು 15 ಆದರೆ ಸಾಕು ಕರ್ಜಿಕಾಯಿ. ನಾವು ಇವಾಗ ಅಷ್ಟೇ ಮಾಡ್ಕೊಂಡಿರೋದು. ಮಾಡಿಕೊಂಡು ಒಂದು 2 ಕಪ್ ಕಡಲೆಪಪ್ಪು, 2 ಕಪ್ ಕೊಬ್ಬರಿ, ಒಂದು 4 ಏಲಕ್ಕಿ, ಒಂದು 4 ಸ್ಪೂನ್ ಗಸಗಸೆ, ಒಂದು ಬೌಲ್ ಬೆಲ್ಲ ಹಾಕ್ಕೊಂಡ್ರೆ ಮುಗೀತು. ಹೂರ್ಣನೂ ರೆಡಿ. ಬೇಡ ಅಷ್ಟೊಂದು ಬೇಡ ಅಂದರೆ ಕೊಬ್ಬರಿ ಸಕ್ಕರೆ ಮತ್ತು ಏಲಕ್ಕಿ, ಗಸಗಸೆ ಹಾಕ್ಕೊಂಡು ಆ ಥರ ಹೂರ್ಣನೂ ಮಾಡ್ಕೋಬೋದು, ಕಡಲೆಪಪ್ಪು ಬೇಡ ಅನ್ನೋರು. ನೋಡಿ ಫಸ್ಟ್ ಬ್ಯಾಚ್ ಆಯಿತು, ಎಲ್ಲ ಕ್ರಿಸ್ಪಾಗಿ ಬಂದಿದೆ. ಈಗ ಸೆಕೆಂಡ್ ಬ್ಯಾಚ್ ಬಿಡ್ತಾಯಿದ್ದೀವಿ. ಅದು ನಾವು ಸಿಮ್ಮಲ್ಲೇ ಇಟ್ಟಿದ್ದೀವಿ ಫ್ಲೇಮ್ನ. ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಮಾಡಿಲ್ಲ, ನಾವು ಸಿಮ್ಮಲ್ಲೇ ಮಾಡ್ಕೊತಾ ಇದ್ದೀವಿ. ಅದರಲ್ಲೇ ನಿಧಾನಕ್ಕೆ ಬೇಯಿಸ್ಕೊಂಡಿದ್ದೀವಿ ಗೈಸ್. ನೀವೇನಾದರೂ ಟ್ರೈ ಮಾಡಿದ್ರೂ ಕೂಡ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಮಾಡೋ ಪ್ರೋಸೆಸ್ ಹೆಂಗಾದರೂ ಇರ್ಬೋದು, ಬಟ್ ಬೇಯಿಸೋದೇ ಇಂಪಾರ್ಟೆಂಟ್. ಸೊ ನಾವು ಅದು ಏನಂತಾರೆ, ಕೊಬ್ಬರಿದಾದರೂ ಮಾಡ್ಕೋಬೋದು, ಕಡಲೆಪಪ್ಪುದಾದರೂ ಮಾಡ್ಕೋಬೋದು ಹೂರಣ. ಮೇಲೆಗಡೆ ಕಂಟಕನೂ ಅಷ್ಟೇ ನಾವು ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಾದರೂ ಕಲಿಸ್ಕೋಬೋದು, ನಾರ್ಮಲ್ ಮೈದಾ ಕಲಿಸ್ಕೋಬೋದು, ಚಿರೋಟಿ ರವೆ ಕಲಿಸ್ಕೋಬೋದು. ನಾವು ಇದಕ್ಕೆ ಯಾವ ಚಿರೋಟಿ ರವೆನೂ ಹಾಕಿರೋದು ಬರೀ ಮೈದಾ ಅಷ್ಟೇ. ಮೈದಾದ ಹಿಟ್ಟು, ಪ್ಲೈನ್ ಹಿಟ್ಟು ಕಲಿಸ್ಕೊಂಡಿರೋದು ನೀರು ಹಾಕ್ಕೊಂಡು. ಸೊ ಆದರೂ ಕ್ರಿಸ್ಪಾಗಿ ಬಂದಿದೆ. ಸೊ ಬೇಯಿಸೋದೇ ಇಂಪಾರ್ಟೆಂಟು. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈಗ ನೋಡ್ತಾ ಇದ್ದೀರಾ ನೋಡಿ, ನಾನು ಹಂಗೂ ಟ್ರೈ ಮಾಡಿದೆ, ಬಟ್ ನನ್ನ ಮಗಳು ಮೊಬೈಲಲ್ಲಿ ಏನೋ ನೋಡ್ತಾ ಇದ್ದಾಳೆ, ಅದ್ರದ್ದು ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಆ್ಯಡ್ ಮಾಡ್ತಾಯಿಲ್ಲ ವಾಯ್ಸು. ಇಲ್ಲಾಂದರೆ ನೋಡ್ಬೋದಿತ್ತು ಕಟ್ ಟಕ್ 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 ಅಂತ ಸೌಂಡ್ ಬರ್ತಾ ಇದೆ. ಸೊ ಎಸ್ ಗೈಸ್, ಫೈನಲಿ ಈ ರೀತಿ ಆಗಿದೆ. ಇನ್ನೂ ಬೇಯಿಸ್ಬೋದಿತ್ತು, ಸಾಕು, ಕ್ರಿಸ್ಪ್ ಆಗಿದೆ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.